ರೂಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಸಾಚನಾತ್ಮಾಶ್ರಯಾತ್ ಕರ್ಮ ಲಕ್ಷಣಾಂತರ್ಗತಾ ಭವೇತ್ ಕ್ಷುದ್ರರಜ್ಜೋರಭಾವೇನ ಲಬ್ಧಾ ಗೌಃ ಕಿಂ ವಿಸೃಜ್ಯತೆ. ಜ್ಞಾತತಾ ಎಂಬತಕ್ಕಂಥದ್ದು ಅದೇನಾದರೂ ಕರ್ಮಲಕ್ಷಣದಲ್ಲಿ ಅಂತರ್ಗತವಾಗಿದೆ, ಸೇರಿದೆ ಅಂತಾದರೆ ಆತ್ಮಾಶ್ರಯ ದೋಷ ಬರುತ್ತೆ. ಜ್ಞಾತತಾ ಎಂಬತಕ್ಕಂಥದ್ದು ಕರ್ಮಲಕ್ಷಣದಲ್ಲಿ ಅಂತರ್ಗತವಾಗಿದೆ, ಸೇರಿದೆ ಅಂತಾದರೆ, ಸೇರಿಕೊಂಡ್ರೆ ಅವಾಗ ಆತ್ಮಾಶ್ರಯ ದೋಷ ಎಂಬತಕ್ಕಂಥದ್ದು ಬರ್ತಾ ಇದೆ. ಆದ್ದರಿಂದ ಜ್ಞಾತತಾವನ್ನು ಕರ್ಮಲಕ್ಷಣದಲ್ಲಿ ಸೇರಿಸಬಾರದು ಅಂತರ್ಥ. ಏನದು? ಕ್ರಿಯಾಜನ್ಯ ಜ್ಞಾತತಾಶ್ರಯತ್ವಂ, ಕ್ರಿಯಾಜನ್ಯ ಜ್ಞಾತತಾಶ್ರಯತ್ವಂ ಕರ್ಮತ್ವಂ ಅಂತ ಹೇಳಬೇಕು. ಕ್ರಿಯಾಜನ್ಯ ಜ್ಞಾತತಾ ಆಶ್ರಯತ್ವ ಇದೇನಿದು? ಜ್ಞಾನದ ಫಲ ಅಂತ, ಇದೇ ವಿಷಯತ್ವದ ಲಕ್ಷಣ ಅಂತ ಹೇಳಬೇಕು. ಇಲ್ಲಿ ಜ್ಞಾತತಾ ಅಂದ್ರೇನು? ಜ್ಞಾನ ವಿಷಯತ್ವ. ಹಾಗಾದರೆ ಜ್ಞಾನ ವಿಷಯತ್ವ ಅಂತ ಏನು ಅಂತ ಲಕ್ಷಣ ಹೇಳಬೇಕು. ಅದಕ್ಕೇನು ಹೇಳಿದ್ದು? ಜ್ಞಾನಜನ್ಯ ಜ್ಞಾತತಾ ಆಶ್ರಯತ್ವ. ಜ್ಞಾನಜನ್ಯ ಜ್ಞಾತತಾ ಆಶ್ರಯತ್ವ ಅನ್ನೋದು ವಿಷಯತ್ವದ ಲಕ್ಷಣ ಅಲ್ವಾ? ಇಲ್ಲಿ ವಿಷಯತ್ವದ ಲಕ್ಷಣದಲ್ಲಿ ಜ್ಞಾತತಾ ಅಂದರೆ ಏನು? ಜ್ಞಾನ ವಿಷಯತ್ವ. ಅಂದರೆ ಜ್ಞಾನ ವಿಷಯತ್ವದ ಲಕ್ಷಣ ಏನು ಅಂತಂದರೆ ಜ್ಞಾನಜನ್ಯ ಜ್ಞಾತತಾಶ್ರಯತ್ವ ಅಂತ ಹೇಳೋದು. ಜ್ಞಾತತಾ ಅಂದ್ರೇನು? ಜ್ಞಾನ ವಿಷಯತ್ವ. ಹಾಗಾದರೆ ತನ್ನ ಲಕ್ಷಣದಲ್ಲಿ ತಾನು ಸೇರಿಕೊಳ್ತು. ಇದೇ ಆತ್ಮಾಶ್ರಯ ರೂಪ ದೋಷ ಬರ್ತಾ ಇದೆ. ಆದ್ದರಿಂದ ಜ್ಞಾನಜನ್ಯ ಜ್ಞಾತತಾಶ್ರಯತ್ವಂ ವಿಷಯತ್ವಂ ಅಂತ ಲಕ್ಷಣ ಪರಿಷ್ಕಾರ ಮಾಡೋದು ಸರಿಯಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಅಲ್ಪ ಬೆಲೆಯಾಯದು ಹಗ್ಗ, ಕ್ಷುದ್ರ ರಜ್ಜೋಹ ಅಭಾವೇನ ಲಬ್ಧಾ ಕೌಹು ಕಿಂ ವಿಸೃಜ್ಯತೆ. ಯಾರೋ ಗೋದಾನ ಕೊಟ್ಟಿದ್ದಾರೆ, ಗೋದಾನ ಆ ಗೋವಿನ ತೆಗೆದುಕೊಂಡು ಹೋಗಬೇಕೋ ಬೇಡ, ಆದರೆ ಅದರಲ್ಲಿ ಅಲ್ಪ ಬೆಲೆಯ ಹಗ್ಗ ಎಂಬತಕ್ಕಂಥದ್ದು ಇಲ್ಲ ಅಂಥೇಳಿ ಯಾರಾದರೂ ಹಸುವನ್ನು ಬಿಟ್ಟು ಹೋಗ್ತಾರಾ? ಇಲ್ಲ. ಅಲ್ಪ ಬೆಲೆಯ ಹಗ್ಗ ಇಲ್ಲ ಅಂಥೇಳಿ ಯಾರೂ ಕೂಡ ಹಸುವನ್ನು ಬಿಟ್ಟು ಹೋಗೋದಿಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ಜ್ಞಾತತಾ ಎಂಬತಕ್ಕಂಥದ್ದು ಇಲ್ಲ, ಹೇಳಲಿಕ್ಕೆ ಬರಲ್ಲ. ಅಂದ ಮಾತ್ರಕ್ಕೆ ವಿಷಯತ್ವವೇ ಇಲ್ಲ ಅಂತ ಹೇಳಬಾರದು. ಜ್ಞಾತತಾ ಅಂದರೆ ಏನು ಅಂತ ಹೇಳಲಿಕ್ಕೆ ಬರಲ್ಲ. ಅದು ಕ್ಷುದ್ರ ಬೆಲೆಯ ಹಗ್ಗ ಇದ್ದ ಹಾಗೆ. ಆದರೆ ವಿಷಯತ್ವ ಎಂಬತಕ್ಕಂಥದ್ದು ಹಸು ಇದ್ದ ಹಾಗೆ. ಅಂದರೆ ಯಾರಾದರೂ ಕ್ಷುದ್ರ ಬೆಲೆಯ ಹಗ್ಗ ಇಲ್ಲ ಅಂತ ಅಂದ್ಕೊಂಡು ಹಸುವನ್ನೇ ಬಿಟ್ಟು ಹೋಗ್ತಾರಾ? ಇಲ್ಲ. ಅಂದರೆ ಜ್ಞಾತತಾ ಲಕ್ಷಣ ಹೇಳಲಿಕ್ಕೆ ಬರಲ್ಲ ಅಂಥೇಳಿ ವಿಷಯತ್ವವನ್ನೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸಾಚ ಜ್ಞಾನ ವಿಷಯತ್ವ ರೂಪವಾದಂತಹ ಜ್ಞಾತತಾವು ಕರ್ಮಲಕ್ಷಣಾಂತರ್ಗತ, ಕರ್ಮ ಲಕ್ಷಣದಲ್ಲಿ ಸೇರಿಕೊಂಡದ್ದು. ಅಂದರೆ ಜ್ಞಾನಜನ್ಯ ಜ್ಞಾತತಾ ರೂಪ ಫಲಾಶ್ರಯತ್ವಂ ಎಂಬುದಾಗಿ ನ ಭವೇತ್, ಆಗುವುದಿಲ್ಲ. ಆತ್ಮಾಶ್ರಯಾತ್, ಆತ್ಮಾಶ್ರಯ ದೋಷ ಬರ್ತಾ ಇದೆ. ಆದ್ದರಿಂದ ಕ್ಷುದ್ರರಜ್ಜೋಹೋ ಅಲ್ಪ ಬೆಲೆಯ ಹಗ್ಗದ ಅಭಾವೇನ ಇಲ್ಲದ ಇರುವುದರಿಂದ ಲಬ್ಧ ಪ್ರಾಪ್ತವಾಗಿರ್ತಕ್ಕಂತಹ ಗೌಹು ಹಸುವು ಕಿಂ ವಿಸೃಜ್ಯತೆ ಬಿಡಲ್ಪಡುತ್ತೇನೋ? ಇಲ್ಲ. ಸಾಚ ಜ್ಞಾನ ವಿಷಯತ್ವ ರೂಪವಾದ ಜ್ಞಾತತವು ಆತ್ಮಾಶ್ರಯಾತ್, ಆತ್ಮಾಶ್ರಯ ದೋಷ ಬರುವುದರಿಂದ ಕರ್ಮಲಕ್ಷಣಾಂತರ್ಗತ ನ ಭವೇತ್. ಜ್ಞಾನಜನ್ಯ ಜ್ಞಾತತಾರೂಪ ಫಲಾಶ್ರಯತ್ವ ಎಂಬತಕ್ಕಂತಹ ಈ ಕರ್ಮಲಕ್ಷಣದಲ್ಲಿ ಜ್ಞಾತತಾವು ಸೇರಿಕೊಳ್ಳೋದಿಲ್ಲ.
ಕ್ಷುದ್ರರಜ್ಜೋ ಅಲ್ಪಬೆಲೆಯ ಹಗ್ಗದ ಅಭಾವೇನ ಇಲ್ಲದೇ ಇರುವುದರಿಂದ ಲಬ್ಧ ಪ್ರಾಪ್ತವಾದ ಗೌಹು ಹಸುವು ಕಿಂ ವಿಸೃಜ್ಯತೆ ತ್ಯಾಗ ಮಾಡಲ್ಪಡುತ್ತದೇನೋ ಇಲ್ಲ. ಸಾಚ ಅದಕ್ಕರ್ಥ ಬರೀತಾರೆ ಜ್ಞಾನ ವಿಷಯತ್ವ ರೂಪ ಜ್ಞಾತತ. ಜ್ಞಾತತ ಅಂದರೆ ಜ್ಞಾನ ವಿಷಯತ್ವ. ಜ್ಞಾನ ವಿಷಯತ್ವ ಎಂಬತಕ್ಕಂಥ ಜ್ಞಾತತ ಕರ್ಮಣಃ ವಿಷಯಸ್ಯ ಲಕ್ಷಣಾಂತರ್ಗತ ಅಂತ. ಕರ್ಮ ಲಕ್ಷಣಾಂತರ್ಗತ ಅಂದರೆ ಕರ್ಮ ಅಂತಂದರೆ ವಿಷಯ. ವಿಷಯ ಲಕ್ಷಣದಲ್ಲಿ ಆ ಜ್ಞಾತತ ಸೇರಿಕೊಂಡದ್ದು ಆಗೋದಿಲ್ಲ ಅಂತ. ತತ್ರ ಹೇತು ಯಾಕೆ ವಿಷಯ ಲಕ್ಷಣದಲ್ಲಿ ಜ್ಞಾತತಾವನ್ನು ಸೇರಿಸಬಾರ್ದು? ಕಾರಣವನ್ನು ಹೇಳ್ತಾ ಇದ್ದಾರೆ ಆತ್ಮಾಶ್ರಯಾತ್. ಜ್ಞಾನ ವಿಷಯತ್ವ ಲಕ್ಷಣೆ ಜ್ಞಾನ ವಿಷಯತ್ವ ರೂಪ ಜ್ಞಾತತಾಯಾ ಪ್ರವೇಶನೆ ಕಥಂ ನಾತ್ಮಾಶ್ರಯ. ಜ್ಞಾನ ವಿಷಯತ್ವದ ಲಕ್ಷಣ ಹೇಳ್ತಾ ಇರೋದು. ಆ ಲಕ್ಷಣದಲ್ಲಿ ಜ್ಞಾನ ವಿಷಯತ್ವ ಅನ್ನೋದು ಸೇರಿಕೊಳ್ತು ಅಂತಂದರೆ ತನ್ನ ಜ್ಞಾನಕ್ಕೆ ತಾನೇ ಕಾರಣ ಆಯಿತು. ತನಗೆ ತಾನು ಕಾರಣ ಅಂತಂದರೆ ಇದನ್ನು ಆತ್ಮಾಶ್ರಯ ಎಂಬುದಾಗಿ ಕರೀತಾರೆ. ಪ್ರಕೃತದಲ್ಲಿ ಜ್ಞಾನ ವಿಷಯತ್ವದ ಜ್ಞಾನ ಬರಬೇಕು. ಜ್ಞಾನ ವಿಷಯತ್ವದ ಜ್ಞಾನ ಬರಬೇಕು ಅಂತಾದರೆ ಜ್ಞಾನ ವಿಷಯತ್ವದ ಜ್ಞಾನ ಬೇಕು. ಹಾಗಾದರೆ ತನ್ನ ಜ್ಞಾನಕ್ಕೆ ತಾನು ಕಾರಣ ಅಂತಾಯಿತು. ಇದನ್ನು ಆತ್ಮಾಶ್ರಯ ಅಂತ ಕರೀತಾರೆ. ಲಕ್ಷಣ ಅಯೋಗೇನ ಅನುಭವ ಸಿದ್ಧಾರ್ಥ ತ್ಯಾಗಿನಂ ಉಪಹಸತಿ ಕ್ಷುದ್ರ ಇತಿ. ಲಕ್ಷಣ ಬರ್ತಾ ಇಲ್ಲ, ಆದ್ದರಿಂದಾಗಿ ವಿಷಯತ್ವವೇ ಇಲ್ಲ ಅಂತ ಹೇಳ್ತೇವೆ ಅಂತಂದರೆ ಅದನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಲಕ್ಷಣ ಅಯೋಗೇನ ಲಕ್ಷಣ ಕೂಡ್ತಾ ಇಲ್ಲ, ಆದ್ದರಿಂದ ಅನುಭವ ಸಿದ್ಧಾರ್ಥ ತ್ಯಾಗಿನ ಆತ್ಮನಲ್ಲಿ ವಿಷಯತ್ವ ಇದೆ, ವಿಷಯತ್ವ ಇಲ್ಲ ಅಂತ ಯಾರು ಹೇಳ್ತಾರೋ ಅಂಥವರನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಕ್ಷುದ್ರರಜ್ಜೋಹ ಗೋಬಂಧಕರಜ್ಜೋಹ ಅಭಾವೇನ ಗೋವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂತಹ ಹಗ್ಗ ಎಂಬತಕ್ಕಂಥದ್ದಿಲ್ಲ. ದಾನಾದಿನ ಲಬ್ಧ ದಾನ ಕೊಡಬೇಕಾದ್ರೆ ಜೊತೆಯಲ್ಲಿ ಹಗ್ಗ ಕೊಡಲಿಲ್ಲ, ಬರೀ ಹಸು ಮಾತ್ರ ಕೊಟ್ಟರು. ಅಂಥ ಹಸುವನ್ನು ಗೌಹು ವಿಸರ್ಜ್ಯತೆ ಕಿಂ ಯಾರಾದರೂ ಬಿಡ್ತಾರೇನು? ಹಗ್ಗ ಇಲ್ಲ ಅಂತ ಬಟ್ಟೆಯಲ್ಲಿ ಕಟ್ಕೊಂಡಾದರೂ ಬೇರೆ ಅದನ್ನು ಹೊಡ್ಕೊಂಡು ಹೋಗ್ತಾನೆ. ಪ್ರತ್ಯುತ ಬಹಿ ವಸ್ತ್ರೇಣಾಪಿ ಬದ್ಧ್ವಾ ಗಾಂ ನ ಮುಂಚಸಿ. ಹೊರಗಡೆ ತನ್ನ ಉತ್ತರೀಯ ವಸ್ತ್ರವನ್ನೇ ಅದರ ಕುತ್ತಿಗೆ ಕಟ್ಟಿ ಅದನ್ನು ತೊಗೊಂಡು ಹೋಗ್ತಾನೆ ಅಷ್ಟೇ ಹೊರತು ಅವನು ಆ ಹಸು ಕಟ್ಟಲಿಕ್ಕೆ ಹಗ್ಗ ಇಲ್ಲ ಅಂಥೇಳಿ ಅವನು ಬಿಡೋದಿಲ್ಲ. ಹಾಗೆ ಇಲ್ಲೂ ಕೂಡ ವಿಷಯತ್ವ ಲಕ್ಷಣ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆತ್ಮನಲ್ಲಿ ವಿಷಯತ್ವವೇ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಮತ್ತು ಬೇರೆ ಲಕ್ಷಣವನ್ನು ಹೇಳಿ ಆತ್ಮನಿಗೆ ವಿಷಯತ್ವವನ್ನು ಕೂಡಿಸಬೇಕು. ಏವಮೇವ ಲಕ್ಷಣ ಅಯೋಗಾತ್ ಅನುಭವತ ಸ್ವಕರ್ಮಕತ್ವಂ ಅಪಿ ನ ಮುಂಚ ಇತಿ ಭಾವ. ಆದ್ದರಿಂದ ಹಾಗೆಯೇ ನಿನಗೆ ಲಕ್ಷಣ ಹೇಳಲಿಕ್ಕೆ ಬರಲ್ಲ ಅಂತಾದರೂ ನಿನ್ನ ಅನುಭವಕ್ಕೆ ಬಂದಿದೆ. ಜ್ಞಾನಕ್ಕೆ ಆತ್ಮನೇ ಕರ್ಮನಾಗಿದ್ದಾನೆ. ಆದ್ದರಿಂದ ಜ್ಞಾನದಲ್ಲಿ ಸ್ವಕರ್ಮಕತ್ವ ಎಂಬತಕ್ಕಂಥದ್ದನ್ನು ಒಪ್ಪಬೇಕಾಗುತ್ತೆ, ಬಿಡೋದು ಸರಿಯಲ್ಲ. ನಹಿತೆ ಭಗವನ್ ವ್ಯಕ್ತಿಂ ವಿದುರ್ದೇವಾ ನ ದಾನವಾ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಇತಿ ಗೀತಾ ವಿರೋಧಶ್ಚ ಸ್ವಾವೇದ್ಯತ್ವಮತೆ ಭವೇತ್. ನಾನು ಎಂಬತಕ್ಕಂತಹ ಜ್ಞಾನಕ್ಕೆ ಅಹಂ ಮಾಂ ಜಾನಾಮಿ ಎಂಬತಕ್ಕಂತಹ ಜ್ಞಾನಕ್ಕೆ ನಾನು ವಿಷಯ ಅಲ್ಲ ಅಂತ ಹೇಳಿದ್ರೆ ಆವಾಗ ಗೀತಾ ವಿರೋಧ ಬರುತ್ತೆ. ಭಗವದ್ಗೀತೆಯಲ್ಲಿ ಏನು ವಾಕ್ಯ ಇದೆ? ಭಗವನ್ ತೇ ವ್ಯಕ್ತಿಂ ದೇವಾಹ ದಾನವಾಹ ನ ವಿದುಹು. ನಿನ್ನ ವ್ಯಕ್ತಿ ಅಂದರೆ ಮಹಿಮೆ. ಅರ್ಜುನ ಹೇಳ್ತಕ್ಕಂಥದ್ದು ಭಗವನ್ ಪೂಜ್ಯನಾದ ಪರಮಾತ್ಮನೇ, ಷಡ್ಗುಣೇಶ್ವರ ಸಂಪನ್ನನಾದ ಪರಮಾತ್ಮನೇ, ತೇ ವ್ಯಕ್ತಿಂ ನಿನ್ನ ಮಹಿಮೆಯನ್ನು ದೇವಾಹ ನ ವಿದುಹು ದೇವತೆಗಳೂ ತಿಳಿದಿಲ್ಲ, ದಾನವಾಹ ದೇವತೆಗಳೇ ತಿಳಿದಿಲ್ಲ ಅಂದಮೇಲೆ ದಾನವರಿಗೆ ತಿಳಿಲಿಕ್ಕಾಗುತ್ತಾ? ಅವರೂ ತಿಳಿದಿಲ್ಲ. ಆದರೆ ಸ್ವಯಮೇವ ನೀನೇ ಆತ್ಮನ ನಿನ್ನಿಂದ ಆತ್ಮಾನಂ ನಿನ್ನನ್ನು ತ್ವಂ ನೀನು ವೇತ್ಥ ತಿಳಿದಿದ್ದೀಯಾ, ನಿನ್ನನ್ನು ನೀನೇ ತಿಳಿದಿದ್ದೀಯಾ ಎಂಬುದಾಗಿ ಅರ್ಜುನ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಇಲ್ಲಿ ತಿಳಿದವನು ಯಾರು? ಪರಮಾತ್ಮ. ಅವನು ಕರ್ತೃ. ಯಾರನ್ನು ತಿಳಿದಿದ್ದಾನೆ? ಆತ್ಮಾನಂ ತನ್ನನ್ನು. ಹೇಗೆ ತಿಳಿದಿದ್ದಾನೆ? ಆತ್ಮನ ತನ್ನ ಸ್ವರೂಪದಿಂದಲೇ ತಿಳಿದಿದ್ದಾನೆ. ಆದ್ದರಿಂದ ಪರಮಾತ್ಮ ತನ್ನನ್ನು
ತಾನೇ ಸ್ವರೂಪತಃ ತಿಳಿದಿದ್ದಾನೆ ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಯಾರನ್ನು ಯಾರು ತಿಳಿದದ್ದು? ಪರಮಾತ್ಮನನ್ನು ಪರಮಾತ್ಮ ತಿಳಿದದ್ದು. ಕರ್ತೃ ಪರಮಾತ್ಮ, ಕರ್ಮ ಪರಮಾತ್ಮ, ಕರ್ತೃಕರ್ಮ ಭಾವ ಪರಮಾತ್ಮನಿಗೆ ಇದ್ದೇ ಇದೆ. ಸ್ವಜ್ಞಾನಕ್ಕೆ ಸ್ವವಿಷಯ, ಪರಮಾತ್ಮನ ಜ್ಞಾನಕ್ಕೆ ಪರಮಾತ್ಮ ವಿಷಯ ಎಂಬತಕ್ಕಂಥದ್ದು ಪ್ರಮಾಣದಲ್ಲೇ ಹೇಳಿದೆ. ಆದ್ದರಿಂದ ಸ್ವ ಅವೇದ್ಯತ್ವಮತೆ, ಒಂದು ವೇಳೆ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ ಯಾರು ಹೇಳ್ತಾರೋ ಅವರಿಗೆ ಗೀತಾ ವಿರೋಧ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ಬರುತ್ತೆ. ಸ್ಫುಟಂ ಸ್ವ ಅವೇದ್ಯತ್ವಮತೆ, ನಾನು ಎಂಬತಕ್ಕಂತಹ ಜ್ಞಾನಕ್ಕೆ ಆತ್ಮನು ವಿಷಯ ಅಲ್ಲ ಎಂಬತಕ್ಕಂಥವರ ಮತದಲ್ಲಿ ಭಗವನ್ ಪೂಜ್ಯನಾದ ಭಗವಂತನೇ ತೇ ನಿನ್ನ ವ್ಯಕ್ತಿಂ ಮಹತ್ವವನ್ನು ದೇವಾಹ ದೇವತೆಗಳು ನವಿದುಹು ತಿಳಿದಿಲ್ಲ, ದಾನವಾಹ ದಾನವರು ನ ತಿಳಿದಿಲ್ಲ, ಪುರುಷೋತ್ತಮ ಸರ್ವೋತ್ತಮನಾದ ಪರಮಾತ್ಮನೇ ತ್ವಂ ನೀನು ಸ್ವಯಮೇವ ನೀನೇ ಆತ್ಮನ ಸ್ವರೂಪಜ್ಞಾನದಿಂದ ಆತ್ಮಾನಂ ನಿನ್ನನ್ನು ವೇತ್ಥ ತಿಳಿದಿದ್ದೀಯ ಇತಿ ಈ ರೀತಿಯಾಗಿ ಗೀತಾ ವಿರೋಧಶ್ಚ ಈ ಗೀತಾವಾಕ್ಯದ ವಿರೋಧವು ಭವೇತ್ ಬರುತ್ತದೆ. ಸ್ವ ಅವೇದ್ಯತ್ವಮತೆ, ನಾನು ಎಂಬತಕ್ಕಂಥ ಜ್ಞಾನಕ್ಕೆ ತಾನು ವಿಷಯನಲ್ಲ ಎಂಬುದಾಗಿ ಹೇಳುವವರ ಮತದಲ್ಲಿ ಭಗವನ್ ಷಡ್ಗುಣೇಶ್ವರ ಸಂಪನ್ನದ ಪರಮಾತ್ಮನೇ ತೇ ನಿನ್ನ ವ್ಯಕ್ತಿ ಮಹತ್ವವನ್ನು ದೇವಾಹ ದೇವತೆಗಳು ನವಿದುಹು ತಿಳಿದಿಲ್ಲ, ದಾನವಾಹ ದಾನವರು ನವಿದುಹು ತಿಳಿದಿಲ್ಲ, ಪುರುಷೋತ್ತಮ ಸರ್ವೋತ್ತಮನಾದ ಪರಮಾತ್ಮನೇ ತ್ವಂ ನೀನು ಸ್ವಯಮೇವ ನೀನೇ ಆತ್ಮನ ಸ್ವರೂಪಜ್ಞಾನದಿಂದ ಆತ್ಮಾನಂ ನಿನ್ನನ್ನು ವೇತ್ಥ ತಿಳಿದಿದ್ದೀಯ ಇತಿ ಈ ರೀತಿಯಾಗಿ ಗೀತಾ ವಿರೋಧಶ್ಚ ಗೀತಾವಾಕ್ಯದ ವಿರೋಧವು ಭವೇತ್ ಬರುತ್ತದೆ. ಸ್ಪಷ್ಟಗೀತಾವಚನೇನಾಪಿ ಭಗವತ್ಸ್ವರೂಪಜ್ಞಾನಸ್ಯ ಸ್ವವಿಷೇಕತ್ವಂ ಉಪಪಾದಯತಿ. ಸ್ಪಷ್ಟವಾದ ಗೀತೆಯ ವಾಕ್ಯವನ್ನು ಪ್ರಮಾಣವನ್ನಾಗಿ ಇಟ್ಟುಕೊಂಡು ಭಗವತ್ಸ್ವರೂಪಜ್ಞಾನಸ್ಯ ಭಗವಂತನ ಸ್ವರೂಪಭೂತವಾದ ಜ್ಞಾನಕ್ಕೆ ಸ್ವವಿಷೇಕತ್ವಂ ಭಗವಂತನ ಜ್ಞಾನವೇ ವಿಷಯವಾಗಿದೆ ಎಂಬತಕ್ಕಂಥದ್ದು ಅಥವಾ ಭಗವಂತನ ಸ್ವರೂಪವೇ ವಿಷಯವಾಗಿದೆ ಎಂಬತಕ್ಕಂಥದ್ದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿ ತೇ ವ್ಯಕ್ತಿಂ ಅಂತಿದೆ, ಭಗವನ್ ನಹಿತೇ ಭಗವನ್ ವ್ಯಕ್ತಿಂ. ವ್ಯಕ್ತಿ ಅಂದ್ರೇನು? ಮಹಿಮಾನಂ. ವ್ಯಕ್ತಿಂ ಮಹಿಮಾನಂ, ಮಹಿಮೆಯನ್ನು ಅಂತರ್ಥ. ಪುರುಷೋತ್ತಮ ತ್ವಂ ಸ್ವಯಮೇವ ಆತ್ಮನ ಸ್ವಸ್ವರೂಪಜ್ಞಾನೇನ ಆತ್ಮಾನಂ ಸ್ವಸ್ವರೂಪಂ ವೇತ್ಥ ಇತಿ ಸಂಬಂಧ. ಪುರುಷೋತ್ತಮ ಅಂತ ಸಂಬೋಧನೆ ಮಾಡಿ ನೀನು ಸ್ವಯಂ ಸ್ವತಃ ಆತ್ಮನ ನಿನ್ನ ಸ್ವರೂಪಭೂತವಾದ ಜ್ಞಾನದಿಂದ, ಇಂದ್ರಿಯಜನ್ಯವಾದ ಜ್ಞಾನ ಅಲ್ಲ, ಸ್ವರೂಪಭೂತವಾದ ಅನಾದಿ ಸಿದ್ಧವಾದ ಜ್ಞಾನ, ಅದರಿಂದ ಆತ್ಮಾನಂ ಅಂದರೆ ನಿನ್ನ ಸ್ವಸ್ವರೂಪವನ್ನು ವೇತ್ಥ ತಿಳಿದಿದ್ದೀಯ. ಅತ್ರ ಸ್ವಯಮೇವ ಇತ್ಯುಕ್ತ್ಯ ಸ್ವಸ್ಯೈವ ಕರ್ತೃತ್ವಂ, ಸ್ವಯಮೇವ ಅಂತ ಶಬ್ದ ಇದೆ, ಆದ್ದರಿಂದ ಪರಮಾತ್ಮನೇ ಜ್ಞಾನಕ್ಕೆ ಕರ್ತೃ ಎಂಬುದಾಗಿಯೂ, ಆತ್ಮಾನಂ ಇತ್ಯುಕ್ತ್ಯ ಆತ್ಮಾನಂ ವೇತ್ಥ ನಿನ್ನನ್ನು ತಿಳಿದಿದ್ದೀಯಾ ಅಂತ ಹೇಳಿರೋದ್ರಿಂದ ಸ್ವಸ್ಯೈವ ಕರ್ಮತ್ವಂ ಪರಮಾತ್ಮನೇ ಕರ್ಮನೂ ಆಗಿದ್ದಾನೆ ಎಂಬುದಾಗಿ ಆತ್ಮನ ಆತ್ಮಾನಂ ಇತ್ಯುಕ್ತ್ಯ ಸ್ವರೂಪಭೂತ ಜ್ಞಾನಸ್ಯ ಸ್ವವಿಷಯತ್ವಂಚ ಪ್ರತೀಯತೆ ಇತಿ ಭಾವಃ. ಹೇಗೆ ತಿಳಿದಿದ್ದಾನೆ? ಆತ್ಮನ ಆತ್ಮಾನ ತನ್ನ ಸ್ವರೂಪಭೂತವಾದ ಜ್ಞಾನದಿಂದ ತಿಳಿದಿದ್ದಾನೆ. ಹಾಗಾದರೆ ಸ್ವರೂಪಭೂತವಾದ ಜ್ಞಾನಕ್ಕೆ ಯಾರ ವಿಷಯ? ಸ್ವವಿಷಯ. ಆತ್ಮನ ಅಂತ ಹೇಳಿರೋದ್ರಿಂದ ಸ್ವರೂಪಭೂತವಾದ ಜ್ಞಾನ ಇಂದ ತಾನೇ ಸ್ವರೂಪಭೂತವ ಜ್ಞಾನದಿಂದ ತನ್ನನ್ನು ತಿಳಿದಿದ್ದಾನೆ ಅಂತ ಹೇಳಿರೋದ್ರಿಂದ ಸ್ವರೂಪಭೂತವಾದ ಜ್ಞಾನಕ್ಕೆ ಸ್ವವಿಷಯ. ಹಾಗಾದರೆ ಕರ್ತೃಕರ್ಮ ಒಬ್ಬನಲ್ಲಿದೆ ಅಂತ ಭಗವದ್ಗೀತೆಯು ಹೇಳ್ತಾ ಇದೆ. ಹಾಗೆ ಬೇಕಾಗಿಲ್ಲ ವಿಶೇಷ ಅಂತ. ಕರ್ತೃಕರ್ಮ ಭಾವ ಒಬ್ಬನಲ್ಲಿ ಕೂಡುತ್ತೆ, ವಿಶೇಷ ಇರೋದ್ರಿಂದಲೂ ಕೂಡಿಸ್ಬೋದು. ಯತೋತ್ರ ವಚನೈ ಸರ್ವೈಃ ಕರ್ತೃಕರ್ಮ ಕ್ರಿಯೈಕತಾ ವಿಭಕ್ತೀನಾಂ ವಿಭಾಗೇನ ವ್ಯಕ್ತಮೇವ ಪ್ರದೃಶ್ಯತೆ. ನೋಡಿ, ಸ್ವಯಮೇವ ಅಂತ ಪ್ರಥಮ ವಿಭಕ್ತಿ, ಆತ್ಮನ ಅಂತ ತೃತೀಯ ವಿಭಕ್ತಿ, ಆತ್ಮಾನಂ ಅಂತ ದ್ವಿತೀಯ ವಿಭಕ್ತಿ. ಹೀಗೆ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ. ಈ ರೀತಿಯಲ್ಲಿ ವಿಭಕ್ತೀನಾಂ ವಿಭಾಗೇನ ಬೇರೆ ಬೇರೆ ವಿಭಕ್ತಿಗಳನ್ನು ಭಗವದ್ಗೀತೆಯಲ್ಲಿ ತೋರಿಸಿದ್ದಾರೆ.
ಇದರಿಂದ ಸರ್ವೈ ವಚನೈ, ಎಲ್ಲ ಈ ವಚನಗಳಿಂದ ಏನು ಹೇಳ್ತಾ ಇದ್ದಾರೆ? ಕರ್ತೃ ಕರ್ಮ ಕ್ರಿಯಾ ಏಕತ, ಸ್ವಯಂ ತಾನೇ ಕರ್ತೃ, ಆತ್ಮಾನಂ ಅಂತ ಅವನೇ ಕರ್ಮ ಎಂಬತಕ್ಕಂಥದ್ದು, ಮತ್ತು ವೇತ್ಥ ಕ್ರಿಯಾ ತಾನೇ ತನ್ನ ಜ್ಞಾನದಿಂದ, ಅಂದರೆ ಜ್ಞಾನ ಎಂಬತಕ್ಕಂಥದ್ದು ಕ್ರಿಯಾ, ಕರ್ಮ ಕರ್ತೃ ಕ್ರಿಯಾ ಎಲ್ಲವೂ ಒಂದೇ ಆಗಿದೆ ಎಂಬುದಾಗಿ ಈ ಬೇರೆ ಬೇರೆ ವಿಭಕ್ತಿಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ. ಯತಃ ಹೇಗೆಂದರೆ ಅತ್ರ ಈ ಭಗವದ್ಗೀತೆಯ ವಾಕ್ಯದಲ್ಲಿ ವಿಭಕ್ತೀನಾಂ ಸ್ವಯಂ ಎಂಬುದಾಗಿ ಪ್ರಥಮ ವಿಭಕ್ತಿ, ಆತ್ಮಾನಂ ಎಂಬುದಾಗಿ ದ್ವಿತೀಯ ವಿಭಕ್ತಿ, ಆತ್ಮನ ಎಂಬುದಾಗಿ ತೃತೀಯ ವಿಭಕ್ತಿ, ಈ ವಿಭಕ್ತಿಗಳ ವಿಭಾಗೇನ ಬೇರೆ ಬೇರೆಯಾದ್ದರಿಂದ ಸರ್ವೈ ವಚನೈ ಎಲ್ಲ ಪದಗಳಿಂದ ಕರ್ತೃಕರ್ಮ ಕ್ರಿಯಾ ಏಕತ, ಕರ್ತೃ ಕರ್ಮ ಕ್ರಿಯಾ ಒಂದೇ ಆಗಿದೆ ಎಂಬತಕ್ಕಂಥದ್ದು ವ್ಯಕ್ತಮೇವ ಸ್ಪಷ್ಟವಾಗಿ ಪ್ರದೃಶ್ಯತೆ ತಿಳಿದು ಬರ್ತಾ ಇದೆ. ಅಲ್ಲ, ಒಂದೊಂದು ವಿಭಕ್ತಿ ಒಂದೊಂದು ಅರ್ಥವನ್ನು ಕೊಡುತ್ತೆ. ಪ್ರಥಮ ವಿಭಕ್ತಿ ಕರ್ತೃವನ್ನು ಹೇಳುತ್ತೆ, ದ್ವಿತೀಯ ವಿಭಕ್ತಿ ಕರ್ಮವನ್ನು ಹೇಳುತ್ತೆ, ತೃತೀಯ ವಿಭಕ್ತಿ ಕರ್ಣವನ್ನು ಹೇಳುತ್ತೆ. ಹಾಗಾದರೆ ನಾನು ಕೊಡಲಿಯಿಂದ ಮರವನ್ನು ಕಡಿದೆ, ನಾನು ಕರ್ತೃ, ಮರ ಕರ್ಮ, ಕೊಡಲಿ ಕರ್ಣ, ಕಡಿಯುವಿಕೆ ಛೇದನ, ಇದು ಕ್ರಿಯಾ. ಹೀಗೆ ಇಲ್ಲೂ ಕೂಡ ಪರಮಾತ್ಮ ತನ್ನ ಸ್ವರೂಪಭೂತವಾದ ಜ್ಞಾನದಿಂದ ತನ್ನನ್ನು ತಿಳಿದಿದ್ದಾನೆ. ಹಾಗಾದರೆ ತಾನು ಕರ್ತೃ, ತನ್ನನ್ನು ದ್ವಿತೀಯ ವಿಭಕ್ತಿ ಕರ್ಮ, ಸ್ವರೂಪಭೂತವಾದ ಜ್ಞಾನ ಕರ್ಣ, ವೇತ್ಥ ತಿಳಿವಿಕೆ ಅದು ಕ್ರಿಯಾ. ಹೀಗೆ ಬೇರೆ ಬೇರೆ ವಿಭಕ್ತಿಯಿಂದ ಅಲ್ಲಿ ಕರ್ತೃ ಕರ್ಮ ಕ್ರಿಯಾ ಇದನ್ನು ಹೇಳಿದ್ದಾರೆ. ಅಂದರೆ ಇದೆಲ್ಲ ಒಂದೇ ವಿಭಕ್ತಿಯಲ್ಲಿ ಹೇಳಿದರೆ ಗೊತ್ತಾಗಲ್ಲ. ನಾನು ಮರವನ್ನು ಕಡದೆ, ಹಾಗಾದರೆ ನಾನು ಅನ್ನೋದು ಕರ್ತೃ, ಮರ ಎಂಬತಕ್ಕಂಥದ್ದು ಕರ್ಮ, ಕಡಿದೆ ಎಂಬ ಕ್ರಿಯೆ, ಇದು ಈ ರೀತಿಯಾಗಿ ಹೇಳಬೇಕು. ಹಾಗೆ ಇಲ್ಲೂ ಕೂಡ ಸ್ಪಷ್ಟವಾಗಿ ಬೇರೆ ಬೇರೆ ವಿಭಕ್ತಿಗಳಿಂದ ಪದಗಳನ್ನು ಪ್ರಯೋಗ ಮಾಡಿರೋದ್ರಿಂದ ಕರ್ತೃ ಕರ್ಮ ಕ್ರಿಯಾ ಅದನ್ನು ಹೇಳ್ತಾ ಇದ್ದಾರೆ. ಆದರೆ ಅದೆಲ್ಲ ಒಂದೇ. ಏಕೆ? ತಾನು ತನ್ನನ್ನು ತನ್ನ ಸ್ವರೂಪಭೂತವಾದ ಜ್ಞಾನದಿಂದ ತಿಳಿದಿದ್ದಾನೆ ಅಂತ ಹೇಳ್ತಿರೋದು. ಅದರಿಂದ ಅಲ್ಲಿ ವಿಷಯ ಮತ್ತು ಕರ್ತೃ ಒಂದೇ ಎಂಬುದಾಗಿ ಹೇಳದಂತೆ ಆಯಿತು. ಅಂದರೆ ಕರ್ತೃಕರ್ಮ ಹೀಗೆ ಬರುತ್ತಲ್ಲ, ನಾನು ನನ್ನನ್ನು ತಿಳಿದಿದ್ದೇನೆ, ನನಗೆ ಸ್ವಲ್ಪವೇ ಜ್ಞಾನ ಇರೋದು ಅಂತ ನಂಗೆ ಗೊತ್ತು. ಇಲ್ಲ, ಮೋಕ್ಷಕ್ಕೆ ಹಾಕೋಬೇಕು. ಇಲ್ಲೇ ಸ್ವರೂಪ ಏನು ಪೂರ್ಣವಾಗಿ ಅಲ್ಲಿ ತಿಳಿಯುತ್ತೆ. ಇವಾಗ ನನಗೆ ಅಲ್ಪಜ್ಞಾನ ಇರೋದು ನಾವು ತಿಳಿಯುತ್ತೆ. ನಾನು ನನ್ನನ್ನು ಅಲ್ಪಜ್ಞಾನ ಉಳ್ಳವನು ಎಂಬುದಾಗಿ ನಾನು ತಿಳಿದಿದ್ದೇನೆ, ಸಾಕು. ಅಲ್ಲಿ ವಿಭಕ್ತಿಯಿಂದ ಬೇರೆ ಬೇರೆ ವಿಭಕ್ತಿಯನ್ನು ನಾವು ಪ್ರಯೋಗ ಮಾಡೋದು ಯಾಕೆ ಅಂತಂದರೆ ಕರ್ತೃ ಯಾರು, ಕರ್ಮ ಯಾವುದು, ಕ್ರಿಯಾ ಯಾವುದು ಮತ್ತು ಕರ್ಣ ಯಾವುದು ಅಂತ ತಿಳಿಸ್ಲಿಕ್ಕೆ ಅಷ್ಟೇ ಹೊರತು ಅದರಲ್ಲಿ ಎರಡು ಸಮಾನ ಆಗಿರಬೇಕು ಅಂತಿಲ್ಲ. ನಾನು ಓದುವುದರಿಂದ ಜ್ಞಾನವನ್ನು ಪಡೆದೆ, ನಾನು ಕರ್ತೃ, ಜ್ಞಾನವನ್ನು ಕರ್ಮ, ಓದುವಿಕೆ ಕರ್ಣ, ಪಡೆದೆ ಅನ್ನೋದು ಕ್ರಿಯಾ. ಹಾಗೆ ಚೈತ್ರ ಕುಠಾರೇಣ ವೃಕ್ಷಂ ಚಿನತ್ತಿ, ಚೈತ್ರ ಅನ್ನೋದು ಕರ್ತೃ, ವೃಕ್ಷ ಅನ್ನೋದು ಕರ್ಮ, ಕುಠಾರ ಅನ್ನೋದು ಕರ್ಣ, ಛೇದನ ಅನ್ನೋದು ಕ್ರಿಯಾ, ಅಷ್ಟೇ. ಹೀಗೆ ಎಲ್ಲ ಕಡೆಯಲ್ಲಿ ಇರ್ತದೆ. ಆ ವಿಭಕ್ತಿ ಬೇರೆ ಬೇರೆ ಆದ್ದರಿಂದ ಕರ್ತೃ ಯಾವುದು, ಕರ್ಮ ಯಾವುದು, ಕ್ರಿಯೆ ಏನು ಅನ್ನೋದು ತಿಳಿದು ಬರುತ್ತೆ ಅಂತ ಅರ್ಥ. ಒಂದೇ ಅಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದೇ ಅಂತ ತಿಳಿದು ಬರುತ್ತೆ. ಬೇರೆ ಕಡೆಯಲ್ಲಿ ಬೇರೆ ಬೇರೆ. ಇಲ್ಲಿ ತಾನೇ ತನ್ನನ್ನು ತನ್ನ ಸ್ವರೂಪಭೂತವಾದ ಜ್ಞಾನದಿಂದ ಅಂತ ಹೇಳ್ತಾ ಇರೋದ್ರಿಂದ ವಿಭಕ್ತಿಗಳು ಬೇರೆ, ಆದರೆ ವ್ಯಕ್ತಿ ಒಬ್ಬನೇ. ಒಬ್ಬನಿಗೆ ಕರ್ತೃತ್ವ, ಒಬ್ಬನಿಗೆ ಕರ್ಮತ್ವ, ಒಬ್ಬನಿಗೆ ಕರ್ಣತ್ವ ಎಲ್ಲವನ್ನೂ ಹೇಳ್ತಾ ಇದೆ. ಆದ್ದರಿಂದ ಕ್ರಿಯಾ ಕರ್ತೃ ಕರ್ಮ ಎಲ್ಲ ಒಂದೇ ಅಂತ ತಿಳಿದು ಬರುತ್ತೆ. ಇರಲೇಬೇಕು. ಎಲ್ಲ ಕಡೆಯಲ್ಲೂ ಕೂಡ ಒಬ್ಬ ನೌನು, ಸಬ್ಜೆಕ್ಟು, ವರ್ಬ್ ಎಲ್ಲ ಅದಕ್ಕೆ ಸಂಬಂಧ ಹೇಳಲೇಬೇಕು. ಹಾಗೆ ಯತಃ
ಏಕೆಂದರೆ ಅತ್ರ ಈ ಭಗವದ್ಗೀತೆಯ ವಾಕ್ಯದಲ್ಲಿ ವಿಭಕ್ತಿನ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ ಇವುಗಳ ವಿಭಾಗೇನ ಬೇರೆ ಬೇರೆ ವಿಭಾಗದಿಂದ ಸರ್ವೈ ವಚನೈ ಎಲ್ಲ ಪದಗಳಿಂದ ಕರ್ತೃಕರ್ಮ ಕ್ರಿಯಾ ಏಕತಾ ಕರ್ತೃವಾದವನು ಕರ್ಮಾದವನು ಕ್ರಿಯೆ ಎಲ್ಲವೂ ಒಂದೇ ಎಂಬುದಾಗಿ ವ್ಯಕ್ತಮೇವ ಸ್ಪಷ್ಟವಾಗಿ ಪ್ರದೃಶ್ಯತೆ ತಿಳಿದು ಬರ್ತಾ ಇದೆ. ಕರ್ತೃ ಕರ್ಮ ಕ್ರಿಯಾ ಏಕತಾ ಕರ್ತು ಕರ್ಮಣಃ ಕ್ರಿಯಾಯಾಶ್ಚ ಏಕತಾ ಕರ್ತೃಕರ್ಮ ಕ್ರಿಯೈಕತಾ ಅಂತ ಮೂಲ. ಅದಕ್ಕೆ ಕರ್ತು ಅಂತ ಕರ್ತೃವಿನ ಕರ್ಮಣಃ ಕರ್ಮದ ಕ್ರಿಯಾಯಾ ಕ್ರಿಯೆಯ ಏಕತಾ ಐಕ್ಯ ಎಲ್ಲ ಒಂದೇ ಅಂತ ಅರ್ಥ. ಕರ್ತುರೇವ ಕರ್ಮತ್ವಂ ಜ್ಞಾನಕ್ರಿಯಾಯಾ ಏವ ವಿಷಯತ್ವಂ ಇತ್ಯರ್ಥ. ಕರ್ತೃವಿಗೆ ಕರ್ಮತ್ವ ಇದೆ, ಜ್ಞಾನಕ್ರಿಯೆ ಎಂಬತಕ್ಕಂಥದ್ದು ವಿಷಯತ್ವ. ಆದ್ದರಿಂದ ಕರ್ತುರೇವ ಕರ್ಮತ್ವಂ ಜ್ಞಾನಕ್ರಿಯಾಯಾ ವಿಷಯತ್ವಂ ಅಂತ. ಕರ್ತೃ ಎಂಬತಕ್ಕಂಥದ್ದೇ ಕರ್ಮ, ಜ್ಞಾನಕ್ರಿಯಾ ಎಂಬತಕ್ಕಂಥದ್ದೇ ವಿಷಯ. ವಿಭಕ್ತಿನಾಂ ಅಂತಿದೆ, ಪ್ರಥಮ ದ್ವಿತೀಯ ತೃತೀಯ ವಿಭಕ್ತಿನಾಂ. ಸ್ವಯಂ ಪ್ರಥಮ ವಿಭಕ್ತಿ, ಆತ್ಮಾನಂ ದ್ವಿತೀಯ ವಿಭಕ್ತಿ, ಆತ್ಮನ ತೃತೀಯ ವಿಭಕ್ತಿ. ವಿಭಾಗೇನ ಭಿನ್ನ ಭಿನ್ನ ಪದನಿಷ್ಠತ್ವೇನ ಬೇರೆ ಬೇರೆ ಪದದಲ್ಲಿರ್ತಕ್ಕಂಥದ್ದು. ಪ್ರಥಮ ವಿಭಕ್ತಿಗೆ ಯಾವಾಗಲೂ ಕರ್ತೃತ್ವಾರ್ಥ, ದ್ವಿತೀಯ ವಿಭಕ್ತಿಗೆ ಕರ್ಮತ್ವಾರ್ಥ, ತೃತೀಯ ವಿಭಕ್ತಿಗೆ ಕರ್ಣತ್ವ ಎಂಬತಕ್ಕಂಥದ್ದು ಅರ್ಥ. ಕಥಂ ಪುಂಕಲ್ಪನಾ ಮಾತ್ರಂ ಮೂಲಂ ಲಕ್ಷಣಮೇವತೆ ಅನ್ಯಥೀಕುರುತೆ ಸರ್ವ ಸಮ್ಮತಂ ಸ್ಪಷ್ಟಮಾಗಮಂ. ಭಗವದ್ಗೀತೆ ಇದೆಯಲ್ಲ, ಸರ್ವತ ಸಮ್ಮತಂ ಸ್ಪಷ್ಟಂ ಆಗಮಂ. ಭಗವದ್ಗೀತೆಯನ್ನು ಎಲ್ಲರೂ ಕೂಡ ಪ್ರಮಾಣ ಅಂತ ಒಪ್ಪಿರತಕ್ಕಂತಹ ಶಾಸ್ತ್ರ ಎಂಬತಕ್ಕಂಥದ್ದು, ಆಗಮ ಎಂಬತಕ್ಕಂಥದ್ದು. ಆದ್ದರಿಂದ ನೀವು ಪುಂಕಲ್ಪನಾ ಮಾತ್ರ ಮೂಲಂ ಲಕ್ಷಣಮೇವ ಕಥಂ ಅನ್ಯಥೀಕುರುತೆ. ನೀವು ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ದು ಏನಂತ, ಪರಸಮವೇತ ಕ್ರಿಯಾಜನ್ಯ ಫಲಾಶ್ರಯತ್ವಮಂತ ಯಾರೋ ಹೇಳಿದ್ದಾರೆ ಎಂಬತಕ್ಕಂತಹ ಅವನಿಂದ ಕಲ್ಪಿತವಾಗಿರ್ತಕ್ಕಂತಹ ಲಕ್ಷಣವನ್ನಿಟ್ಕೊಂಡು ಸರ್ವಸಮ್ಮತವಾಗಿರ್ತಕ್ಕಂತಹ ಯಾವ ಈ ಭಗವದ್ಗೀತೆ ಇದೆಯಲ್ಲ, ಇದನ್ನೇ ನೀನು ವ್ಯತ್ಯಾಸ ಮಾಡ್ತಾ ಇದ್ದೀಯ. ಇದು ಸರಿಯಲ್ಲ. ಯಾವನೋ ಒಬ್ಬ ಪುರುಷ ಹೇಳಿದ್ದಾನೆ ಅಂತ ಇಟ್ಕೊಂಡು ಎಲ್ಲರಿಗೂ ಅಭಿಮತವಾಗಿರ್ತಕ್ಕಂತಹ ಭಗವದ್ಗೀತೆಯನ್ನೇ ನೀವು ಅನ್ಯಥಾ ಮಾಡ್ತಕ್ಕಂಥದ್ದು ಸರಿಯಲ್ಲ. ಸರ್ವಸಮ್ಮತಂ ಎಲ್ಲರಿಗೂ ಅಭಿಮತವಾದ ಸ್ಪಷ್ಟವಾಗಿ ತಿಳಿದು ಬರುವ ಆಗಮಂ ಭಗವದ್ಗೀತೆ ಎಂಬತಕ್ಕಂತಹ ಆಗಮವನ್ನು ಪುಂಕಲ್ಪನಾ ಮಾತ್ರ ಮೂಲಂ ಕೇವಲ ಒಬ್ಬ ಪುರುಷನ ಕಲ್ಪನೆಯೇ ಮೂಲವಾಗಿರ್ತಕ್ಕಂತಹ ತೇ ನಿನ್ನ ಲಕ್ಷಣಂ ವಿಷಯತ್ವ ಲಕ್ಷಣವು ಕಥಂ ಹೇಗೆ ಅನ್ಯಥೀಕುರುತೆ ನೀನು ವ್ಯತಿರಿಕ್ತಗೊಳಿಸ್ತೀಯ. ಸರ್ವಸಮ್ಮತಂ ಎಲ್ಲರಿಗೂ ಸಮ್ಮತವಾದ ಸ್ಪಷ್ಟಂ ಸರಿಯಾಗಿ ನೇರವಾಗಿ ತಿಳಿದು ಬರುವ ಆಗಮಂ ಭಗವದ್ಗೀತೆ ಎಂಬತಕ್ಕಂಥ ಆಗಮವನ್ನು ಪುಂಕಲ್ಪನಾ ಮಾತ್ರ ಮೂಲಂ ಕೇವಲ ಪುರುಷನ ಕಲ್ಪನೆಯೇ ಆಧಾರವಾಗಿರುವಂತಹ ತೇ ನಿನ್ನ ಲಕ್ಷಣಂ ವಿಷಯತ್ವ ಲಕ್ಷಣವು ಕಥಂ ಹೇಗೆ ಅನ್ಯಥೀಕುರುತೆ ವ್ಯತ್ಯಾಸ ಮಾಡುತ್ತೀಯ, ಅದು ಸರಿಯಲ್ಲ. ಸ್ಪಷ್ಟಗೀತಾವಚನ ವಿರೋಧಾತ್ ಭಾಟ್ಟೋಕ್ತ ಲಕ್ಷಣಮೇವ ಉಪೇಕ್ಷಣೀಯಮಿತ್ಯಾಹ. ಸ್ಪಷ್ಟವಾದ ಗೀತೆಯಲ್ಲಿ ಭಗವಂತನಿಗೆ ವಿಷಯತ್ವವನ್ನು ಮತ್ತು ಕರ್ತೃತ್ವವನ್ನು ಕ್ರಿಯಾತ್ವವನ್ನು ಹೇಳಿರೋದರಿಂದಾಗಿ ಭಾಟ್ಟರು ಹೇಳಿರ್ತಕ್ಕಂತಹ ಯಾವ ವಿಷಯತ್ವ ಲಕ್ಷಣ ಇದೆ, ಪರಸಮವೇತ ಕ್ರಿಯಾಜನ್ಯ ಫಲಾಶ್ರಯತ್ವ ಎಂಬತಕ್ಕಂಥ ಲಕ್ಷಣ, ಇದನ್ನು ಉಪೇಕ್ಷಣೀಯಂ, ಇದನ್ನು ನಾವು ಉದಾಸೀನ ಮಾಡಬೇಕು, ಇದನ್ನು ಲಕ್ಷಣ ಅಂತ ಸ್ವೀಕಾರ ಮಾಡಬಾರದು ಅಂತರ್ಥ. ಆಗಮಂ ಅಂದರೆ ಯಾವುದದು? ಸ್ಪಷ್ಟಂ ಆಗಮಂ ಅಂತಿದೆ. ಆಗಮ ಅಂದರೆ ಭಗವದ್ಗೀತೆಯ ವಾಕ್ಯ ಅಂತರ್ಥ. ಶ್ರೀಕೃಷ್ಣಾರ್ಪಣವಸ್ತು. ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ವಿಜಯಧ್ವಜರ ಸ್ಮರಣೆ ಮಾಡ್ತಕ್ಕಂತಹ ಶ್ಲೋಕ ಯಾವುದು ಅಂತ ಕೇಳಿದ್ರು. ಅದಕ್ಕೋಸ್ಕರ ಇದು ಪ್ರಸಿದ್ಧವಾದ ಅಂಜನಾ ಸೂನು ಸಾನ್ನಿಧ್ಯಾತ್. ಅಂಜನಾ ಸೂನು ಹನುಮಂತ. ಆ ಹನುಮಂತನ ವಾಯುದೇವರ ಸಾನ್ನಿಧ್ಯ ಇರೋದರಿಂದ ವಿಜಯೇನ ವಿರಾಜಿತಂ ಅಂತ. ಅವರು ವಿಜಯ ಅಂದರೆ ಪರಮಾತ್ಮ, ಆ ಪರಮಾತ್ಮನಿಂದ ವಿರಾಜಿತರಾಗಿರ್ತಕ್ಕಂಥವರು. ಮತ್ತು ಅಜಿತ ಪ್ರೀತಿ ಜನಕಂ, ಅಜಿತನಾಮಕ ಪರಮಾತ್ಮನಿಗೆ
ಸಂತೋಷವನ್ನುಂಟು ಮಾಡಿರ್ತಕ್ಕಂತಹ ಭಜೇಹಂ ವಿಜಯಧ್ವಜ ಅಹಂ ವಿಜಯಧ್ವಜಂ ಭಜೇ ಅಂತ. ವಿಜಯಧ್ವಜ ಎಂಬತಕ್ಕಂತಹ ಭಾಗವತ ವ್ಯಾಖ್ಯಾನ ಮಾಡಿರ್ತಕ್ಕಂಥವರನ್ನು ನಾನು ಸೇವಿಸುತ್ತೇನೆ ಅಂತ ಅದರ ಅರ್ಥ. ಶ್ರೀಕೃಷ್ಣ ಶ್ಲೋಕ ಹೇಳಲಿಲ್ಲ. ಪೇಜಾವರ ಮಠದ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಒಬ್ಬ ಯತಿಗಳು ಪರಂಪರೆಯಲ್ಲಿ ಬಂದವರು, ಮೂಲ ಯತಿಗಳಲ್ಲ. ಅದು ಇದರಲ್ಲಿ ಬರುತ್ತೆ, ಏನು ಅಕ್ಷಯ ತೃತೀಯ ದಿವಸ ವಿಜಯಧ್ವಜರ ಆರಾಧನೆ. ಕಣ್ವತೀರ್ಥದಲ್ಲಿ ವೃಂದಾವನ.